ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು. ನಡುನಾಡಹಿರಲಿ ಗಡಿನಾಡಹಿರಲಿ ಕನ್ನಡದ ಕಳೆಯ ಕೆಚ್ಚೇವು. ಮರೆದೇವು ಮರವ ತೆರೆದೇವು ಮನವ, ಎರೆದೇವು ಹೊಲವ ಹಿಡಿ ನೆನಪ. ಈ ರಾಜ್ಯದ ಕಂದಾಯ ಸಚಿವರಾದ ಮೇಲೆ ನಾನು ಎಲ್ಲ ಮಂತ್ರಿಗಳ ಉದ್ದ ಅಳತೆನ ಲೆಕ್ಕ ಹಾಕ್ತೀನಿ. ಸ್ವಲ್ಪ ಕೂತ್ಕೊಂಡು ಕೃಷ್ಣ ಬೈರೇಗೌಡರಂತವ್ರಿಗೆ ಸಿಎಂ ಮನೆಯಲ್ಲಿ ನಡೀತಾ ಇತ್ತು ಚರ್ಚೆ. ಯಾರಿಗೆ ಕೊಟ್ಟರು ಕಂದಾಯ ಸರಿ ಹೋಗಲ್ಲ, ಮೈಬಕ್ಷಿ ಕೆಲಸ ಮಾಡಬೇಕು. ಇವತ್ತು ಕಂದಾಯ ಇಲಾಖೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಮತ್ಯಾವುದೇ ಇಲಾಖೆನಲ್ಲಿಲ್ಲ. ಅದಕ್ಕೆ ಶ್ರದ್ಧೆ ಮತ್ತು ಬುದ್ಧಿಶಕ್ತಿ ಇವೆರಡೂ ಬೇಕು. ಕೃಷ್ಣ ಬೈರೇಗೌಡರಿಗೆ ಕಂದಾಯ ಇಲಾಖೆ ಕೊಡಬೇಕು ಅಂತ ಹೇಳಿ ನಾನು ಸಿಎಂ ಅವ್ರ ಹತ್ರ ಅಲ್ಲಿ ಕೂತ್ಕೊಂಡಾಗ ಚರ್ಚೆ ಮಾಡುವಾಗ ಹೇಳಿದೆ, ಅವ್ರಿಗೆ ಕೊಡಿ, ಮಾಡ್ತಾರೆ ಅವರು. ಆ ದಕ್ಷ, ಆ ಒಂದು ಸರಳತೆ ಅವರಲ್ಲಿದೆ, ಬುದ್ಧಿವಂತಿಕೆ ಇದೆ ಸಾಲದಕ್ಕೆ ಅಂತ ಹೇಳಿ ನಾವು ಹೇಳಿದ್ದು. ಅದನ್ನ ಅವ್ರಿಗೆ ಕೊಟ್ಟರು. ಅವರು ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಕಂದಾಯ ಇಲಾಖೆಯಲ್ಲಿ ಒಂದು ಹೊಸ ಆಂದೋಲನವನ್ನ ಮಾಡಬೇಕು ಅಂತಕ್ಕಂಥ ರೀತಿನಲ್ಲಿ ಈ 1.5 ವರ್ಷಗಳ ಕಾಲದಲ್ಲಿ ಅವರು ಮಾಡಿರ್ತಕ್ಕಂಥ ಕೆಲವೊಂದು ವಿಚಾರಗಳನ್ನು ನೀವೆಲ್ಲ ತಿಳ್ಕೋಬೇಕಾಗುತ್ತೆ. ಇವತ್ತು ಈ ಆಫೀಸ್, ನಿಮ್ಗೆ ಈ ಆಫೀಸ್ ಅಂದ್ರೆ ಗೊತ್ತಿಲ್ಲ. ಈ ಆಫೀಸ್ ಅಂದ್ರೆ ನಮ್ಮ ಕೆಲವು ರೈತರಿಗೆ ಗೊತ್ತಿರ್ಬೋದು. ಈ ಆಫೀಸ್ ಅಂದ್ರೆ ನೀನು ತಗೊಂಡೋಗಿ ಒಂದು ಅರ್ಜಿನ ತಾಲೂಕ್ ಕಚೇರಿಗೋ ರೆವಿನ್ಯೂ ಇನ್ಸ್ಪೆಕ್ಟ್ರಿಗೋ ಎಲ್ಲಿಗೋ ಕೊಟ್ಬಿಟ್ಟು ಬಂದ್ರೆ ಮುಂದೆ ಸಾರಿ ಹೋಗೋ ಹೊತ್ತಿಗೆ ನಿಮ್ಮ ಅರ್ಜಿಯಲ್ಲಿ ಅಂತದೇ ಗೊತ್ತಾಗ್ತಿರಲ್ಲ, ಎಲ್ಲೆಲ್ಲೋ ಹೋಗ್ಬಿಡೋದು ನಿಮ್ಮ ಅರ್ಜಿ. ಅದು ಎತ್ತಾಗ ಹೋತು ಅಂತೇಳಿ ಮತ್ತೆ ಅಣ್ಣ ನನ್ನ ಅರ್ಜಿ ಕಳೆದರೆ ಒಂಚೂರು ಹೇಳೋಣ ಫೋನ್ ಅಂತೇಳಿ ಮತ್ತೆ ನಮ್ಮನೆಗೆ ಬರ್ತೀರಿ. ಆದ್ರೆ ಈಗ ಹಂಗಿಲ್ಲ. ಇವ್ರು ಮಾಡಿರ್ತಕ್ಕಂಥ ಕಾನೂನು, ಒಂದು ಅರ್ಜಿಯನ್ನ ತೆಗೆದುಕೊಂಡು ಹೋಗಿ ಕೊಟ್ರೆ ಆ ಅರ್ಜಿ ಆನ್ಲೈನ್ ಮುಖಾಂತರನೇ ಹೋಗಿದ್ರು ಕೂಡ ಅದು ಈ ಫೈಲಲ್ಲಿ ರೆಕಾರ್ಡ್ ಆಗುತ್ತೆ. ನಂಬರ್ ಬರುತ್ತೆ ನಿಮ್ಮ ಅರ್ಜಿಗೆ ಒಂದು ನಂಬರ್ ಬರುತ್ತೆ. ಆ ನಂಬರ್ನ ಇಟ್ಕೊಂಡು ನೀವು ಹೋಗಿ ಕಂಪ್ಯೂಟರ್ ಹೊಡೆಸಿದ್ರೆ ನಿನ್ನ ಅರ್ಜಿ ಅಲ್ಲೇ ಇರುತ್ತೆ. ಇದೇನ್ ಮಾಡ್ಯಾರೆ, ಎಷ್ಟು ದಿವಸದಿಂದ ಡಿಲೇ ಇಟ್ಕೊಂಡಾರೆ, ಯಾಕೆ ಇಟ್ಕೊಂಡಾರೆ, ಏನ್ ಸಮಾಚಾರ, ಯಾರಾದ್ರೂ ಬಂದೇನಾರ ಇದು ನಿಂಗೆ ಇಡು ಅಂತ ಹೇಳ್ಯಾರ. ಈ ಜಮೀನ್ ವ್ಯವಹಾರದಲ್ಲಿ ಇರ್ತಾರೆ, ಅಣ್ಣ ಅದು ಒಂದು ತಿಂಗಳು ಕೋರ್ಟಲ್ಲಿ ಕೇಸ್ ಗೆದ್ಕೊಬತ್ತಿ, ಒಂದು ತಿಂಗಳು ಹಂಗೆ ಇಡ್ಸೋಣ ಅಂತ ಬರ್ತಾರ ನನ್ನ ಹತ್ರಕ್ಕೆ. ಅಂತರು ಇಂಥವೆಲ್ಲ ಇರ್ತವೆ. ಆದೇನಾಗುತ್ತೆ, ಇಲ್ಲ ಕೆಲವು ಸಂದರ್ಭದಲ್ಲಿ ಅರ್ಜಿ ಕೊಟ್ಟಿರ್ತೀರಿ, ಅದು ತಗೋದೆಲ್ಲ ಎಸ್ತಿರ್ತಾರೆ. ಇಲ್ಲ ಯಾವನೋ ಒಬ್ಬ ತಕ್ಷಿ ಹಾಕಿರ್ತಾನೆ ಅಂತ ಇಟ್ಕೇಳಿ. ಈಗ ಹಂಗಿಲ್ಲ. ಇದು ಕೃಷ್ಣ ಬೈರೇಗೌಡರ ತಲೆ. ಇದನ್ನ ಈ ಫೈಲಿಂಗ್ ಇನ್ಯಾವುದಾರ ಇಲಾಖೆ ಮಾಡಬಹುದು. ಈ ಇಲಾಖೆನ ಈ ಫೈಲಿಂಗ್ ಮಾಡ್ಯಾರೆ ಅಂತ ಅಂದ್ರೆ, ಈ ಆಫೀಸ್ ಮಾಡ್ಯಾರೆ ಅಂದ್ರೆ ನಿಜವಾಗ್ಲೂ ಇದನ್ನ ಕರ್ನಾಟಕ ಸರ್ಕಾರದಲ್ಲಿ, ಕರ್ನಾಟಕದ ಜನತೆಗೆ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ, ಕೃಷ್ಣ ಬೈರೇಗೌಡರನ್ನು ನೆನ್ಕೋಬೇಕು, ಅವರ ಅಧಿಕಾರಿಗಳನ್ನು ನೆನ್ಕೋಬೇಕು. ಇದು ಒಂದು ಬಹಳ ಉತ್ತಮವಾದಂತ ಕಾರ್ಯ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಎರಡನೇದು 1 to 5. ನಮ್ ಜನಕ್ಕೆಲ್ಲ 1 to 5 ನಮ್ಮ ಮನೆಗೆ ಬರ್ತಾರೆ, ಅಣ್ಣ ದುರಸ್ತು ಅನ್ನೋ ಕೂಲ 1 to 5 ಆಯಲ್ ಕರೋಣ ಅಂತಾರೆ. 1 to 5 ಅಂದ್ರೆ ಪಾಪ ನಾನು ಅನೇಕ ಸಾರಿ ಅಸೆಂಬ್ಲಿನಲ್ಲಿ ವಾದ ಮಾಡಿದೆ. ಆ ಕೃಷ್ಣ ಬೈರೇಗೌಡರು ಇರಲಿಲ್ಲ ಕಂದಾಯ ಸಚಿವರಾಗಿ. ಆವಾಗ ನಾನು ಹೇಳಿದ್ದೀನಿ, ನಿಮಗೆ ಸಾಮಾನ್ಯವಾದಂತ ಜ್ಞಾನವನ್ನು ಉಪಯೋಗಿಸಿ ಈ 1 to 5 ದುರಸ್ತಿ ಕಾರ್ಯವನ್ನು ಮುಗಿಸ್ತಕ್ಕಂಥ ಪ್ರವೃತ್ತತೆಯನ್ನು ಕಲಿರಿ. ಇದೇನು ಮಹಾ ದೊಡ್ಡ ಸಾಧನೆ ಅಲ್ಲ. ನೀವು ತಿಳ್ಕೊಂಡರ ಮಟ್ಟಿಗೆ ಏನು ಬಹಳ ತಲೆ ಕೆಡಿಸ್ಕೋಬೇಕಾದಿಲ್ಲ. ಯಾರು ದರಖಾಸ್ತಿನಿಂದ ಬಗರ್ಕುಂ ಕಮಿಟಿಯ ಮುಖಾಂತರ
ಆಸ್ತಿಯನ್ನ ಪಡಿತಾನೆ. ಆ ಆಸ್ತಿ ಒಂದು ಸರ್ವೆ ನಂಬರ್ನಲ್ಲಿ ಇರುತ್ತೆ. ಬಹಳ ಜನಕ್ಕೆ ಕೊಟ್ಟಿರ್ತಾರೆ ಅದನ್ನ. ಅವರು ರೆಕಾರ್ಡ್ ಮಾಡಬೇಕಾದ್ರೂ ರೆವಿನ್ಯೂ ಇನ್ಸ್ಪೆಕ್ಟರ್, ತಹಸೀಲ್ದಾರ್ ಆಗಲಿ, ವಿಲೇಜ್ ಅಕೌಂಟೆಂಟ್ ಆಗಲಿ ಸ್ಥಳ ಪರಿಶೀಲನೆಯನ್ನ ಮಾಡಿ ಅವನು ಉಳ್ತಾ ಇದ್ರೆ, ಆ ಜಾಗ ಒಂದು ಕನ್ಫರ್ಮೇಶನ್ ಆದ್ರೆ ಅವರಿಗೆ ಬಗರು ಕುಮಲಿಟ್ಟಿ ಹಕ್ಕುಪತ್ರನ ಶಾಸಕರ ಅಧ್ಯಕ್ಷತೆಯಲ್ಲಿ ಕೊಡ್ತೀವಿ. ಆದ್ರೆ ಅಲ್ಲಿಯೂ ಕೂಡ ಮೋಸ ಆಗುತ್ತೆ ಅಂತ ಸಾರ್ವಜನಿಕರ ಅಭಿಪ್ರಾಯ ಇತ್ತು. ಆಮೇಲೆ ದುರಸ್ತ ಆಗಿಲ್ಲ, ನನಗೆ ಹಕ್ಕುಪತ್ರ ಕೊಟ್ಟರೆ ಹಕ್ಕುಪತ್ರ ದುರಸ್ತ ಆಗಿಲ್ಲ, ನನಗೆ ಏನು ತಗೊಳಕ್ಕಾಗೋದಿಲ್ಲ, ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನು ತಗೊಳಕ್ಕಾಗೋದಿಲ್ಲ, ಬ್ಯಾಂಕ್ನಲ್ಲಿ ಲೋನ್ ತಗೊಳಕ್ಕಾಗೋದಿಲ್ಲ, ಬಹಳ ಅಡಚಣೆಗಳಿದೆ, ಏನಾದ್ರೂ ಮಾಡಿ ನನ್ನ ಜಮೀನು ದುರಸ್ತ ಆಗ್ಬೇಕು. ದುರಸ್ತನ್ನ ಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವು ಅವತ್ತೇ ಒಂದು ಸಲಹೆಯನ್ನು ಕೊಟ್ಟಿದ್ದು. ನಾವು ಅನೇಕ ಜಮೀನನ್ನ ಅಳಸಕ್ಕೂ ಹೋಗಿದ್ದೀವಿ ಪಂಚಾಯತಿ ಮಾಡಿ. ಈ ಕಡೆಯಿಂದ ಈ ಬಾಂಧವದಿಂದ ಅಳ್ಕೊಂಡು ಆ ಕಡೆಗೆ ಹೋದ್ರೆ ಅವನಿಗೆ ಹೋಗುತ್ತೆ, ಆ ಬಾಂಧವದಿಂದ ಅಳ್ಕೊಂಡು ಈ ಕಡೆಗೆ ಬಂದ್ರೆ ಸರ್ಪ್ನಲ್ಲಿ ಇವನಿಗೆ ಹೋಗುತ್ತೆ, ಇವನು ತೆಂಗಿನ ಮರ ಇವನ್ ತೆಂಗಿನ ತೋಟ ಅವನಿಗೆ ಹೋಗುತ್ತೆ, ಬರೀ ನೆಲ ಅವನಿಗೆ ಬರುತ್ತೆ. ಇದು ಬಹಳ ಇದಿತ್ತು, ಕಷ್ಟ ಇತ್ತು. ಆದ್ರೆ ಇವತ್ತು ಏನ್ ಮಾಡಿದ್ದಾರೆ, ಒಂದು ಸರಳತೆಯನ್ನ ಕಂಡುಹಿಡಿದಿದ್ದಾರೆ. ಅನುಭವದ ಆಧಾರದ ಮೇಲೆ ಆ ಸ್ಪಾಟ್ಗೆ ತಹಸೀಲ್ದಾರ್ ಹೋಗಿ 1 to 5 ಅನ್ನ ಮಾಡೋದ್ರ ಜೊತೆಗೆ ಮತ್ತೇನಾಯ್ತು, 1 to 5 ಮಾಡಿ ಆದ್ಮೇಲೆ ನಮ್ಮ ಆಸ್ತಾ ತೋರ್ಸರು ಅಂದ್ರೆ ADLR, DDLR ಅವ್ರು 3 ವರ್ಷ ಆದ್ರೂ ಅದು ತೆಗೆದು ನೋಡ್ತಿದ್ರು ಇಲ್ವೋ ಗೊತ್ತಿಲ್ಲ. ನಾನು ಇರೋದು ಹೇಳ್ತೀನಿ, ಬೇಜಾರು ಮಾಡಿಕೆಬೇಡಿ ಯಾರುವೆ. ಈಗ ಕೃಷ್ಣ ಬೈರೇಗೌಡರು ಆದ್ಮೇಲೆ ಇವಕ್ಕೆಲ್ಲ ಚಾಲನೆ ಬಂದಿದೆ. ಮೊದ್ಲೆಲ್ಲ ನಾನು ನೋಡಿ, ನಾವು ಫೋನ್ ಮಾಡಿ 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 ನಿಮ್ಮ ಆಫೀಸ್ಗೆಲ್ಲ ಬಂದು ಜಗಳಾಡಿ ಎಲ್ಲ ಸಾಕಾಯಿತೆ. ಅವ್ರು ನೋಡ್ತಿರ್ಲಿಲ್ಲ. ಅದಕ್ಕೊಂದು ಏನ್ ಮಾಡಿದ್ರು ಕೃಷ್ಣ ಬೈರೇಗೌಡರು ಅಂದ್ರೆ, ಇದನ್ನ ಇವರು ಏನು 6 to 10 ಅಂತ ಇತ್ತು ಇವ್ರಿಗೆ ಅಧಿಕಾರ. 6 to 10 ಅಂದ್ರೆ 6 ವರ್ಷದಿಂದ 10 ವರ್ಷ ತಕ್ಕ ಇಟ್ಕೋ ಅಂತ. ಆಗ ಸರಳೀಕರಣ ಮಾಡಿ ಅದನ್ನ ತೆಗೆದಾಕಿ ಅವ್ರಿಗೆ ಒಂದು ಅನುಬಂಧ 2 ಅಂತ ಮಾಡಿ ಅದರಲ್ಲಿ ಮಾಡಲೇಬೇಕು ಆ ಸ್ಥಿತಿಗನ್ನ ತಂದಿಟ್ಟಿದ್ದಾರೆ. ಅದು ಕೇವಲ ಅವರಿಗೆ ಬಹಳ ಕಡಿಮೆ ಸಮಯವನ್ನು ಕೊಟ್ಟು ಅಷ್ಟರೊಳಗಡೆ, ಇಷ್ಟೇ ದಿವಸದೊಳಗಡೆ ನೀವು ಆ ರೆಕಾರ್ಡ್ ಅನ್ನ ತಲುಪಿಸ್ಬೇಕು ಅಂತಕ್ಕಂಥ ಸರಳೀಕರಣ ಆ ಒಂದು ಇದನ್ನ ಮಾಡಿರೋದ್ರಿಂದ ಇವತ್ತು ಬಹಳ ಒಳ್ಳೇದಾಗ್ತಾ ಇದೆ. ಜಲ್ದಿ 1 to 5 ಆಗ್ತಾ ಇದೆ. ಅದ್ರ ಜೊತೆಗೆ ಕೆಲವು ರೆಕಾರ್ಡ್ಗಳು ತರೆಯುತ್ತಿರಲಿಲ್ಲ. ನಮ್ಮ ಯಾರೋ ಒಬ್ರು ಪುಣ್ಯವಂತರು ಮಾರಕ್ಕೋ, ಜಲ್ದಿ ಅರ್ಜೆಂಟ್ಗೆ, ಇಲ್ಲ ಏನೋ ಮಾಡೋದಕ್ಕೋ, ಬ್ಯಾಂಕಿಗೆ ಸೇರ್ಸಕ್ಕೋ 1 to 5 ಅಂತ ADLR ಇವ್ರನ್ನೆಲ್ಲ ಕರ್ಕೊಂಬಂದು ಅಳಿಸೋರು. ಅಳಿಸಿದಾಗ ಒಂದು ಬೌಂಡ್ರಿನಲ್ಲಿ, ಒಂದು ಸರ್ವೆ ನಂಬರ್ನಲ್ಲಿ 100 ಎಕರೆ 200 ಎಕರೆ ಇರೋದು. ಅದರೊಳಗೆ ಯಾವುದೋ ಒಬ್ಬಂದಿಲ್ಲ, ಮಿಸ್ ಆಯ್ತು, ಒಬ್ಬನ ರೆಕಾರ್ಡ್ ಸರಿ ಇಲ್ಲ ಅಂದ್ರೆ ಎಲ್ಲವೂ ಕ್ಯಾನ್ಸಲ್, ಯಾರ್ದು ಇಲ್ಲ ದುರಸ್ತು, ಯಾರಿಗೂ ದುರಸ್ತಿಲ್ಲ, ಹೋಗ್ರಿ ಅಂತ ಹೇಳ್ಬಿಟ್ಟು ಕಳ್ಸೋರು. ಆಗ ಮತ್ತೆ ಅಷ್ಟೆಲ್ಲ ಕಷ್ಟಪಟ್ಟದ್ದು ವ್ಯರ್ಥ ಆಗೋದು. ಇವತ್ತು ಹಂಗ್ ಮಾಡಿಲ್ಲ. ಇವತ್ತು ಯಾರ್ದು ರೆಕಾರ್ಡ್ ಸರಿಲ್ಲ ಅವ್ರದನ್ನ ಬಿಟ್ಟು ಬಾಕಿ ರೆಕಾರ್ಡ್ ಯಾರು ಪರ್ಫೆಕ್ಟ್ ಆಗಿದೆ ಅವ್ರಿಗೆಲ್ಲ 1 to 5 ಅನ್ನ ಮಾಡ್ತಕ್ಕಂಥ ಸರಳತೆಯನ್ನ ಮಾಡಿ ಇವತ್ತು ಕಾನೂನನ್ನ ತಂದಿದ್ದಾರೆ. ಇದನ್ನ ಅರ್ಥ ಮಾಡ್ಕೋಬೇಕು ನಾವೆಲ್ಲ. ಇದನ್ನ ಯಾರು ಯೋಚನೆ ಮಾಡ್ತಾರೆ, ಅವ್ರದ್ದು ಆಗಿಲ್ಲ ಬಿಡ್ರಿ, ಇನ್ನೊಂದ್ 2 ವರ್ಷ ಹೋಗ್ಲಿ, ಇನ್ನೊಂದ್ 3 ವರ್ಷ ಹೋಗ್ಲಿ ಅಂತಕ್ಕಂಥ ಭಾವನೆ ಇಲ್ಲ. ಇವತ್ತು 1 to 5 ಇವತ್ತು ನಿಮಗೆ ಆತ್ಮಸಾಕ್ಷಿಯಾಗಿ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕೃಷ್ಣ ಬೈರೇಗೌಡರು ತಂದಿದ್ದಾರೆ. ನೀವುಗಳೆಲ್ಲ ರೈತರು ಯಾರು ಕೆಲಸ ಮಾಡ್ತಾರೆ, ಯಾರಿಗೆ ಆ ಚಾಕುಚಕ್ಯತೆ ಇದೆ ಅಂತಕ್ಕಂಥದ್ದನ್ನ
ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಇದನ್ನು ತಿಳಿಸ್ಬೇಕು ರೈತರಿಗೆ. ಇದು ಬಾಗಿವಾಡ ಬಾರೆಯಿಂದಲೇ ಹೋಗ್ಬೇಕು. ಇದು ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಸಭೆ, ಈ ದುರಸ್ತಿ ಕಾರ್ಯಕ್ರಮ ಮೊದಲನೇ ಸಭೆ ಇದು ಹಾಸನ ಅರಸೀಕೆರೆ ತಾಲೂಕಿನಲ್ಲಿ ನಡೀತಾ ಇರ್ತಕ್ಕಂಥದ್ದು, ಹಾಸನ ಜಿಲ್ಲೆನಲ್ಲಿ. ಕಾರಣ ಯಾಕೆ ಅಂದ್ರೆ ನಮ್ಮ ಜಿಲ್ಲಾಧಿಕಾರಿಗಳು, ನಮ್ಮ ತಹಸೀಲ್ದಾರರುಗಳು ಹಾಸನ ಜಿಲ್ಲೆನಲ್ಲಿ ಬಹುಮಾನವನ್ನು ಗೆದ್ದು ಬಂದಿದ್ದಾರೆ. ಅವ್ರಿಗೆ ಬಹುಮಾನ ಕೊಟ್ಟಿದ್ದಾರೆ ಕೃಷ್ಣ ಬೈರೇಗೌಡರು. ನೀವು ಒಳ್ಳೆ ಕೆಲಸ ಮಾಡಿದಿರಿ, ಒಳ್ಳೆ ಸಾಧನೆ ಮಾಡಿದಿರಿ, ನಿಜವಾಗಲೂ ಈ ರೀತಿ ರೈತರ ಬಗ್ಗೆ ಕಾಳಜಿ ಇರಬೇಕು ಅಂತಕ್ಕಂಥದ್ದನ್ನ ಅವರು ಮಾಡಿಕೊಟ್ಟಿದ್ದಾರೆ. ಆ ರೀತಿ ಒಂದು ಇದನ್ನ ಮಾಡಿ ಅದೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಈಗ ಮಿಸ್ಸಿಂಗ್ ಆದ್ರೂ ಈ ತಹಸೀಲ್ದಾರರಿಗೆ ಅಧಿಕಾರ ಕೊಟ್ಟಿದ್ದಾರೆ. ತಹಸೀಲ್ದಾರರು ಓಕೆ ಅಂದ ತಕ್ಷಣ ADLR DLR ಅವರು ಸೈನ್ ಹಾಕ್ಲೇಬೇಕು, ಅದನ್ನ 1 to 5 ಮಾಡಿಕೊಡ್ಲೇಬೇಕು. ಆ ರೀತಿ ಕಾನೂನನ್ನ ತಂದಿದ್ದಾರೆ. ಅದೇ ರೀತಿ ಬಗರ್ಕುಂ ಮಂಜೂರಾತಿನಲ್ಲಿ ಈಗ ನೀವು ಎಲ್ಲ ಇದಿಲ್ಲ, ಈಗ ಆನ್ಲೈನ್ ವ್ಯವಸ್ಥೆ. ಅರ್ಜಿ ನೀವು ಹಾಕಿದ್ರೆ ಆ ಅರ್ಜಿ 3 ವರ್ಷ ಆದ್ರೂ ಎಲ್ಲೋ ಅಂತ ಪಡಿತಾ ಬಿದ್ದಿರೋದು, ಇಲ್ಲ ತಹಸೀಲ್ದಾರ್ ತಲೋ ಇಲ್ಲ ಡೆಪ್ಟಿ ತಹಸೀಲ್ದಾರ್ ತಲೋ ಎಲ್ಲೋ ಒಂದು ಹತ್ರ ಇರೋದು, ಅದಂಗೆ ಇಟ್ಟಂಗಿಲ್ಲ. ಈಗ ಬಗರ್ಕುಂ ಇದರಲ್ಲಿ ಇಷ್ಟು ದಿವಸದೊಳಗೆ ಬಗರ್ಕುಂ ಸಮಿತಿ ಅಧ್ಯಕ್ಷರುಗಳು ನಾವು ಸದಸ್ಯರುಗಳನ್ನ ಮಾಡ್ಕೊಂಡು ನಾವು ಕೂತಿದ್ವಿ. ಅಧ್ಯಕ್ಷರು ಯಾಕೆ ಮಾಡಿಲ್ಲ, ಯಾತಕ್ಕೋಸ್ಕರ ಇಷ್ಟು ದಿವಸದೊಳಗಡೆ ಅವ್ರವ್ರ ಜಮೀನನ್ನು ಅವ್ರಿಗೆ ಯಾಕೆ ಮಂಜೂರು ಮಾಡಿಕೊಟ್ಟಿಲ್ಲ ಅಂತ ಇಷ್ಟು ದಿವಸ ಗಡುವು ಕೊಡ್ತಾ ಇದ್ದೀನಿ, ಅಷ್ಟೊಳಗೆ ನೀವು ಮಾಡಿಕೊಡ್ಬೇಕು, ಯಾಕೆ ಬಗರ್ಕುಂ ಸಮಿತಿಗಳು ನಡೆಸ್ತಾ ಇಲ್ಲ ಅಂತಕ್ಕಂಥ ಕೇಳ್ತಕ್ಕಂಥ ಒಬ್ರು ಸಚಿವರು ಇವತ್ತು ಬಂದಿದ್ದಾರೆ ಅಂತ ಅಂದ್ರೆ ಅದನ್ನು ನೀವು ಅರ್ಥ ಮಾಡ್ಕೋಬೇಕು. 3 ವರ್ಷ 2 ವರ್ಷ 5 ವರ್ಷ 10 ವರ್ಷಗಳ ಕಾಲ ಈ ಬಗರ್ಕುಂ ಅಂತೇಳಿ ನನ್ನ ಜಮೀನು ಮಂಜೂರಾಯಿಲ್ಲ, ನನ್ನ ಜಮೀನು ಮಂಜೂರಾಯಿಲ್ಲ ಅಂತ ತಿರುಗಲು ಇದಾಗಬಾರದು ಅಂತೇಳಿ ನಿಜವಾಗಲೂ ಈ ಕೆಲಸನು ಬಗರ್ಕುಂ ಸಮಿತಿ ಮುಖಾಂತರ ಅವಕಾಶವನ್ನ ಕೊಟ್ಟಿದ್ದಾರೆ. ಇನ್ನೊಂದು ನಿನ್ನೆ ಮೊನ್ನೆ ನಮ್ಮ ಹಾಸನ ಜಿಲ್ಲೆನಲ್ಲಿ ಪತ್ರಿಕೆನಲ್ಲಿ ಒಂದು ವರದಿ ಆಯಿತು. 4 ಎಕರೆ 28 ಗುಂಟೆ ರೆವಿನ್ಯೂ ಆಕ್ಟಲ್ಲಿ ಒಬ್ಬ ಜಮೀನು ರೈತನಿಗೆ 4 ಎಕರೆ 38 ಗುಂಟೆ ಜಮೀನು ಇರಬೇಕು ಅಂತಕ್ಕಂಥ ಕಾನೂನಿದೆ. ನೀನು ಎಲ್ಲೆಲ್ಲಾರ ಮಾಡಿ, ನೀನು ಯಾವ ತಲಾರ ಮಾಡಿದ್ರು, 53 ಹಾಕಿರು 57 ಹಾಕಿರು, ಬಟ್ 4 ಎಕರೆ 38 ಗುಂಟೆ ಮೇಲೆ ನಿನಗೆ ಯಾರಿಗೂ ಕೊಡಕ್ ಅಧಿಕಾರ ಇಲ್ಲ. ಕೊಟ್ಟರು ನಾವು ಜೈಲಿಗೆ ಹೋಗ್ಬೇಕಾಗಲ್ಲ, ಯಾರು ಸಚಿವರು ಕೊಡಕ್ಕಾಗಲ್ಲ, ನಾವು ಕೊಡಕ್ಕಾಗಲ್ಲ. 4 ಎಕರೆ 38 ಗುಂಟೆವರೆಗೆ ಆ ಜಮೀನನ್ನ ಕೊಡಬಹುದು. ಆದ್ರೆ ರಿಜೆಕ್ಟ್ ಆಗದೆ ಯಾವ್ದು ಅರ್ಜಿ, ಕೆರೆ ಅಂಗಳ ಮಂಜೂರು ಮಾಡಿ ನಾವು ಹೋಗೋಣ ಇಲ್ಲಿಗರವ. ಯಾವ್ಯಾವುದು ನಮ್ಮ ಪರಿಮಿತಿಯಲ್ಲಿ ಬರುತ್ತೋ, ಕಾನೂನಿನ ಚೌಕಟ್ಟಿನಲ್ಲಿ ಬರುತ್ತೋ ಅದನ್ನೇ ನಾವು ಮಂಜೂರು ಮಾಡಬೇಕು. ಅದು ಬಿಡ್ಬಿಟ್ಟು ಏನಾರ ಮಾಡಕ್ ಹೋದ್ರೆ ಸಿಗಾಕಿದ್ವಿ. ಅದರಿಂದ ಹಂಗ ಆಗಕ್ಕಲ್ಲ. ಬಹಳ ಜನ MLAಗಳು ಕಷ್ಟ ಅನುಭವಿಸ್ತಾ ಇದ್ದಾರೆ. ಅದರಿಂದ ಆ ಒಂದು ಯಾರಿಗೆ ಮಂಜೂರು ಮಾಡಬೇಕು ಅಷ್ಟು 4 ಎಕರೆ 28 ಗುಂಟೆ ಮಾತ್ರ ಮಂಜೂರು ಮಾಡಬೇಕು. ಕೆಲವರು ಏನ್ ಮಾಡ್ತಾರೆ, ಅದನ್ನು ಪಲ್ಟಿಫೈ ಮಾಡಕ್ ಹೋಗ್ತಾರೆ. ನನಗೆ ಗೊತ್ತಿದೆ, ಅಂಥದ್ದೆಲ್ಲ ನಾನು ಹಿಡ್ದಾಕಿದ್ದೀನಿ. ಅಂತ ಮಾಡಕ್ ಆಗೋದಿಲ್ಲ, ತಗೊಂಡೋಗ್ರಿ ನೀವು, ನಾವು ಎಲ್ಲಿಗಾರ ಹೋಗ್ಬೇಕಾಗತ್ತೆ ಅಂತ. ನಾವು ಭೂಮಿಯಲ್ಲಿ ನನ್ನ ಮಟ್ಟಿಗೆ ಹೇಳುವುದಾದರೆ, ನಾವು ಭೂಮಿಯಲ್ಲಿ ಬಂದಾಗ ಅಂದ್ರೆ ನಾವು ಹಾಸನ ಜಿಲ್ಲೆಗೆ ಬಂದಾಗ ನಮ್ಮ ಭೂಮಿಯ ಒಂದು ಪೊಸಿಷನ್ 29ನೇ ಪ್ಲೇಸ್ ಇತ್ತು. 29ನೇ ಪ್ಲೇಸ್ ಇಂದ ನಾವು ಮೊದಲನೇದಾಗಿ ಭೂಮಿ ಇದಕ್ಕೆ ಕಾನ್ಸಂಟ್ರೇಟ್ ಮಾಡಿದ್ವಿ. ಭೂಮಿಯಲ್ಲಿ 3 and 9 ಮಿಸ್ ಮ್ಯಾಚ್ ಅಂತಂದಿದೆ. ಅಂದ್ರೆ ನಿಮ್ಮ ನಮೂನೆ 3 ಮತ್ತೆ 9ಕ್ಕೆ ಮಿಸ್ ಮ್ಯಾಚ್ ಇರೋದು, ಮೋಜಣಿಯಲ್ಲಿ ಬರುವಂತಹ ಕೆಲಸಗಳು, ಆಮೇಲೆ ಏನು ಕಾವೇರಿಯಿಂದ ಭೂಮಿಗೆ ಬರುತ್ತೆ ಅದು ಒಂದು ವಿತ್ ನೋಟಿಸು, ವಿತೌಟ್ ನೋಟಿಸು, ವಿತ್ 7 days, ವಿತ್ 15 days, ಈ ತರದ್ದೆಲ್ಲ ಒಂದಷ್ಟು ಹಲವಾರು ಒಂದು 13ರಿಂದ 15 ವಿಭಾಗಗಳಲ್ಲಿ ನಾವು ಫಸ್ಟ್ ಬಂದ್ವಿ ಅಂದ್ರೆ ಭೂಮಿಯಲ್ಲಿ. ಸೊ ನಾನೀಗಾಗಲೇ ಮತ್ತೆ ಅದನ್ನ ರಿಪೀಟ್ ಮಾಡಕ್ಕಿಲ್ಲ. ಮೊದಲೇ ಅಂದ್ರೆ ಭೂಮಿಯಲ್ಲಷ್ಟೇ ಫಸ್ಟ್ ಬಂದ್ರೆ ನಮ್ಗೇನು ಅಂತ ಒಂದು ಖುಷಿ ಸಿಗ್ಲಿಲ್ಲ. ಭೂಮಿ ಅಂತಂದ್ಬಿಟ್ಟು ಒಂದು ಸಾಫ್ಟ್ವೇರ್ ಇದೆ, ಸಾಹೇಬ್ರಿಗೆ ಗೊತ್ತಿದೆ, ಅದರಲ್ಲಿ ಫಸ್ಟ್ ಬಂದ್ರೆ ನಮ್ಗೇನು, ಹಾಸನ ಜಿಲ್ಲೆ ಫಸ್ಟ್ ಬಂದ್ರೆ ನಮ್ಗೇನು ಅಂತ ಖುಷಿ ಸಿಗ್ಲಿಲ್ಲ. ನಂತರದಲ್ಲಿ ಏನ್ ಮಾಡ್ಬೇಕು, ನಾವು ಜಿಲ್ಲೆಯಲ್ಲಿ ಜನರು ಬರ್ತಾನೆ ಇದ್ದಾರೆ ಆಫೀಸ್ಗೆ, ಈ ತರ ದುರಸ್ತಿ ಮಾಡ್ಕೊಡಿ, ನಮ್ಗೆ ಪೋಡಿ ದುರಸ್ತಿ ಮಾಡ್ಕೊಡಿ ಅಂತಂದ್ಬಿಟ್ಟು ಕೇಳಿದಾಗ ನಾವು ಏನ್ ಮಾಡ್ಬೋದು, ಈಗಾಗಲೇ ನಾವೆಲ್ಲ ಮಾಡಿದ್ವಿ. 2013ರಲ್ಲಿ ನಾವು ADC ಎಲ್ಲ ಇದ್ದಂತ ಸಂದರ್ಭದಲ್ಲಿ ಅವಾಗ 1 to 5 ಅಂತಂದ್ಬಿಟ್ಟು ನಮ್ಗೆ ಗೊತ್ತಿತ್ತು. ಇದು ಎಲ್ಲರಿಗೂ ನಮ್ಮ ಕಂದಾಯ ಇಲಾಖೆಯಲ್ಲಿ ಇರುವಂತಹ ಎಲ್ಲ ಅಧಿಕಾರಿಗಳು ನೌಕರರಿಗೆ ಗೊತ್ತಿದೆ. ಸೊ ಇದನ್ನ ಮಾಡಿಕೊಟ್ರೆ ಜನರ ಒಂದು ಕಣ್ಣೀರನ್ನ ಒರೆಸುವಲ್ಲಿ ನಾವು ಎಷ್ಟು
ಸಫಲರಾಗ್ತೀವಿ ಅಂತಂದ್ಬಿಟ್ಟು ನಮ್ಗೆ ಗೊತ್ತಿದೆ. ಆದ್ರೆ ಮಾಡೋಕೆ ಯಾರು ಮುಂದೆ ಹೋಗ್ತಾರೆ, ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅನ್ನೋ ಒಂದು ಸ್ಥಿತಿಯಲ್ಲೇ ನಾವಿದ್ವಿ. ಏನು ಯಾವ ತರ ಬಿಗಿನ್ ಮಾಡೋದು? ಯಾಕೆಂದ್ರೆ ಒಬ್ಬರ ಮನಸ್ಥಿತಿ ಇನ್ನೊಬ್ಬರ ಮನಸ್ಥಿತಿಗೆ ತಳೆ ಬರಲ್ಲ. ನಾನು ಮಾಡ್ಬೇಕು ಅಂತ ಉತ್ಸಾಹದಲ್ಲಿ ಇರ್ತೀನಿ, ನೀವು ಹೇಳ್ತೀರಾ ಅಂದ್ರೆ ನಮ್ಮ ಇಲಾಖೆಯಲ್ಲಿ ಬೇರೊಬ್ಬ ಅಧಿಕಾರಿ ಹೇಳ್ತಾರೆ ಅದು ಎಲ್ಲ ಆಗದಂತ ಕೆಲಸ, ಅದು ಅಷ್ಟು ಸರಳವಾಗಿಲ್ಲ, ತುಂಬಾ ಕಠಿಣವಾಗಿದೆ ಅಂತಂದ್ಬಿಟ್ಟು ಹೇಳಿದ್ರು. ಸೊ ಅದನ್ನೆಲ್ಲ ನಾವು ಬದಿಗೊತ್ತಿ ನಾವು ಎಲ್ಲರೂ ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳು ಇವತ್ತಿದ್ದಾರೆ. ನನ್ನ ವೈಯಕ್ತಿಕವಾದ ಅಭಿನಂದನೆಗಳು ಎಲ್ಲರಿಗೂ. ಬಹಳಷ್ಟು ಶ್ರಮ ವಹಿಸಿ ಕಂದಾಯ ಇಲಾಖೆಯ ಮೇಲಿಂದ ಜಿಲ್ಲಾಧಿಕಾರಿಗಳಿಂದ ಹಿಡಿದು ಎಲ್ಲಾ ಅಧಿಕಾರಿಗಳನ್ನು ಕೂಡ ಅವಿರತವಾದ ಶ್ರಮವನ್ನ ವಹಿಸಿ ಇವತ್ತು ಮಾಡಿರೋದ್ರಿಂದ ಬಹುಶಃ ಸರ್ ಇವತ್ತೇನು ಕನಸಿನಲ್ಲಿ ಕಂಡಂತಹ ಒಂದು 1 to 5 ಕಾರ್ಯಕ್ರಮ ಆಗ್ಲಿ, ಇವತ್ತು ರೈತರಿಗೆ ಏನು ಅದನ್ನ ಸಾಕಾರ ತಾವು ಮಾಡಿಸ್ತಾ ಇದ್ದೀರಾ. ಸೊ ಅದು ಸಾಕಾರ ಆಗ್ಲಿಕ್ಕೆ ಎಲ್ಲರೂ ಕಾರಣೀಕರ್ತರಾಗಿದ್ದಾರೆ. ಅದರ ಜೊತೆಗೆ ನಾವು ಪ್ರತಿ ಎಲ್ಲರಿಗೂ ಇದ್ರ ಶ್ರೇಯಸ್ಸು ಸಲ್ಲಬೇಕು. ಇವತ್ತು ಅದರ ಒಂದು ಸಾಕಾರವನ್ನ ನಾವು ಕಾಣ್ತಾ ಇದ್ದೀವಿ. ಇದಕ್ಕೆ ಒತ್ತಾಸೆಯಾಗಿ ಸರ್ ನಮ್ಮ ಎಲ್ಲ ಒಂದು ಶ್ರಮದ ಫಲವಾಗಿ ತಾವು ಬಹಳಷ್ಟು ನಮ್ಗೆ ಗೈಡ್ ಮಾಡ್ತಾ ಹೋದ್ರಿ ಸರ್. ನಾನು ನನ್ನ ವೈಯಕ್ತಿಕ ಅಭಿಪ್ರಾಯ, ಇದು ಸಾರ್ವಜನಿಕ ಅಭಿಪ್ರಾಯ ಅಲ್ಲದೆ ಇರಬಹುದು, ನನಗೆ ಏನನ್ಸಿದೆ, ಕಂದಾಯ ಇಲಾಖೆಯಲ್ಲಿರುವಂತಹ ಬಹಳಷ್ಟು ಸಮಸ್ಯೆಗಳನ್ನ ಪರಿಹರಿಸಬೇಕು ಅಂತಂದ್ರೆ ನಮ್ಮ ಕಂದಾಯ ಮಂತ್ರಿಗಳು ಬಹಳಷ್ಟು ತಿಳ್ಕೊಂಡಿದ್ದಾರೆ. ಅವರು ತಮ್ಗೆಲ್ಲರಿಗೂ ಗೊತ್ತಿದೆ, ಬಹಳಷ್ಟು ಓದಿರೋರು, ನಮ್ಗಿಂತ ಹೆಚ್ಚು ಓದಿರೋರು, ಜನನ್ನ ಹತ್ತಿರದಿಂದ ಬಲ್ಲವರು. ಅವರು ಈ ಸಮಸ್ಯೆಗೆ ಪರಿಹಾರ ಕೊಡ್ಬೇಕು ಅಂತಂದ್ಬಿಟ್ಟು ನಾವು ಅವ್ರಿಗೆ ಅವರು ನಮಗೆ ಎಲ್ಲ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹೇಳಿ ಅವಿರತವಾಗಿ ಅವರು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಅದರ ಫಲವಾಗಿ ಎಲ್ಲ ಸರಳೀಕೃತ ಮಾರ್ಗದರ್ಶನವನ್ನ ನಮಗೆ ಕೊಟ್ಟಿದ್ರ ಫಲವಾಗಿ ಬಹುಶಃ ನಾವು ಇವತ್ತೆಲ್ಲ ಮಾಡಿದೀವಿ. ಈ ಒಂದು ಸಾಕಾರ ಏನು 232 RTC ನಾವು ದುರಸ್ತಿ ಮಾಡಿ ಪೋಡಿ ದುರಸ್ತಿ ಮಾಡಿ ಕೊಡ್ತಾ ಇದೀವಿ ಅಂತಂದ್ರೆ ಇದು ಬೇರೆ ಪೋಡಿ ದುರಸ್ತಿ ಅಲ್ಲ. ಸರ್ಕಾರಿ ಜಮೀನುಗಳಲ್ಲಿ ನಿಮ್ಗೇನು ಜಮೀನನ್ನ ಮಂಜೂರಾತಿ ಆಗಿದೆ ಸುಮಾರು ವರ್ಷದಿಂದ 20-30 ವರ್ಷ 40 ವರ್ಷ ಕೆಲವುದು 50 ವರ್ಷದಿಂದ ಇದೆ. ಸೊ ಆ ತರದನ್ನ ದುರಸ್ತಿ ಮಾಡಿ ನಿಮ್ಮ ಹೆಸರನ್ನ ರಂಗಪ್ಪ ಅಂತಂದ್ರೆ ರಂಗಪ್ಪನ ಹೆಸರು ಪ್ರತ್ಯೇಕವಾಗಿ RTCಯಲ್ಲಿ ಬರ್ತಾ ಇದೆ, ಒಂದು ಹೊಸ ನಂಬರ್ ಕೊಟ್ಟಿದೆ. ನಾಳೆ ನಿಮ್ ಮಗಳು ಮದ್ವೆ ಮಾಡ್ಬೇಕಾ ಅಥವಾ ನೀವು ಲೋನ್ ತೆಗಿಬೇಕಾ, ಇದಕ್ಕೆಲ್ಲನೂ ಕೂಡ ಬಹಳಷ್ಟು ಅನುಕೂಲ ಆಗಿದೆ ಅಂತಂದ್ಬಿಟ್ಟು ಅನ್ಕೊಂಡಿದ್ದೀನಿ. ಈ ನಿಟ್ಟಿನಲ್ಲಿ ನಿಮ್ಮ ಒಂದು ಕಷ್ಟದಲ್ಲಿ ಭಾಗಿಯಾಗ್ಲಿಕ್ಕೆ ನಮ್ಗೆಲ್ಲರಿಗೂ ಅವಕಾಶ ಸಿಕ್ಕಿದೆ. ಸಾರ್ವಜನಿಕ ಸೇವೆಯಲ್ಲಿ ಇರುವಂತ ನಾವೆಲ್ಲರೂ ಸೇವೆ ಮಾಡ್ಬೇಕು ಅಂತಂದ್ಬಿಟ್ಟು ಆ ಒಂದು ಅಕ್ಷರಶಃ ನಾವು ಅದನ್ನ ನಂಬಿದ್ದೇವೆ. ಸೊ ಅದನ್ನ ತಾವೆಲ್ಲರೂ ಸಹಕಾರ, ಜಿಲ್ಲೆಯಲ್ಲಿ ಜನರು ಬಹಳಷ್ಟು ಸಹಕಾರ ಕೊಟ್ಟಿದ್ದಾರೆ. ಸೊ ತಮ್ಮೆಲ್ಲರಿಗೂ ಒಂದನೇ ತಿಳಿಸ್ತಾ, ಬಹಳಷ್ಟು ಅಂಕಿಅಂಶಗಳಿದೆ. ಅಂಕಿಅಂಶಗಳನ್ನ ಮಾನ್ಯ ಸಚಿವರು ಹೇಳ್ತಾರೆ. ಹಾಸನ ಜಿಲ್ಲೆಯಲ್ಲಿ ಒಟ್ಟು ಈಗಾಗಲೇ ನಾವು ಡಿಜಿಟೈಸ್ ಮಾಡಿರೋದು. ನಮ್ಮ ವಿಎಗಳು ಏನ್ ಹೇಳ್ತಾ ಇದ್ರು, ನಾವು ಹೋದಾಗ ನಾವು ತಾಲೂಕುಗಳಿಗೆ 8 ತಾಲೂಕುಗಳಿಗೆ ಹೋಗಿ ನಾನು DD ಎಲ್ಲರೂ 1 to 5 ಹೆಂಗೆ ತುಂಬೋದು, ಏನು ನಿಮ್ಗೆ ಚಾಲೆಂಜಸ್ ಬರುತ್ತೆ, ಪ್ರತಿಯೊಂದು ಹಂತದಲ್ಲಿ ನಾವು ಅವ್ರನ್ನ ಮಾನಿಟರ್ ಮಾಡ್ತಾ ಹೋದ್ವಿ. ಅವರು ಹೇಳ್ತಾ ಹೋದ್ರು ಈ ತರ ಸಮಸ್ಯೆ. ಅವ್ರೇನ್ ಹೇಳಿದ್ರು, ಮೇಡಮ್ ನೀವು DC ಬಂದಿರೋರು ಬಹುಶಃ ಒಂದು 13-14ನೇ DC ಇದು 1 to 5 ಮಾಡಕ್ಕೆ ನಮ್ಗೆ ಹೇಳ್ತಾ ಇರೋದು, ಹಿಂದೆ ಎಲ್ಲ ಮಾಡಿದೀವಿ ಮೇಡಮ್ ಅಂತಂದ್ಬಿಟ್ಟು ಇನಿಷಿಯಲಿ ಅಷ್ಟೊಂದು ಅವ್ರಿಗೆ ಒಂದು ಸೀರಿಯಸ್ನೆಸ್, ಆ ಗಂಭೀರತೆ ಇರ್ಲಿಲ್ಲ. ಸೊ ನಾವು ಏನ್ ಮಾಡಿದ್ವಿ, ನಾನ್ ಹೇಳಿದೆ ನಾವು ಹಿಡಿದಿರುವ ಕೆಲಸವನ್ನ ಬಿಡುವ ಪ್ರಶ್ನೆಯೇ ಇಲ್ಲ. ಇದನ್ನ ಅನ್ಕೊಂಡದ್ದು ನಾವು ನೀವು ಎಲ್ಲಾರು ಸೇರಿ, ಇದು ನನ್ನೊಬ್ಬಳಿಗಲ್ಲ ಇದು ಬರೋದು, ಪ್ರತಿಯೊಬ್ಬರು ನಾವು ಕೆಲಸ ಮಾಡ್ಬೇಕು. DC ನಾವೊಂದು ಮಾನಿಟರ್ ಮಾಡ್ತಾ ಇರ್ತೀವಿ, ನೀವು ಕೆಲಸ ಮಾಡೋರು ಅಂತಂದ್ಬಿಟ್ಟು ಹೇಳಿ ಪ್ರತಿಯೊಬ್ಬರಿಗೂ ಹುರಿದುಂಬಿಸಿ 2 ಹಂತದಲ್ಲಿ ನಾವು ಜಿಲ್ಲೆಗಳಿಗೆ ಹೋಗಿದ್ವಿ, ತಾಲೂಕುಗಳಿಗೆ ಹೋಗಿದ್ವಿ ಸರ್. ಸೊ ಆ ಸಂದರ್ಭದಲ್ಲಿ ನಾವು ಹೇಳಿದ್ವಿ ಇಷ್ಟು ಟಾರ್ಗೆಟ್ ಕೊಟ್ಟಿದೀವಿ, ಈ ಸಂದರ್ಭದಲ್ಲಿ ನೀವು 1 to 5 ನಮೂನೆ 1ರಿಂದ 5 ತುಂಬುವಲ್ಲಿ ಏನೇನು ನಿಮ್ಗೆ ಸಮಸ್ಯೆಗಳು ಬರುತ್ತೆ ಅದನ್ನೆಲ್ಲ ನಮ್ಗೆ ಹೇಳಿ ಅಂತಂದ್ಬಿಟ್ಟು ತಾಂತ್ರಿಕವಾಗಿ ನಮ್ಮ DDLR ಅವರು ಬಹಳಷ್ಟು ಒತ್ತಾಸೆಯಾಗಿ ನಮ್ಗೆ ನಿಂತ್ಕೊಂಡ್ರು. ನಮ್ದು ಒಂದು ಟೀಮ್, ರೆವಿನ್ಯೂ ಟೀಮ್ ಅಂತಂದ್ರೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ. ಈ ತರದ ಟೀಮು, ಅದ್ರ ಜೊತೆಗೆ ಮಾನ್ಯ ಸಚಿವರು ಸಿಕ್ಕಿರೋದು ನನ್ನ ಭಾಗ್ಯ ಅಂತಂದ್ಬಿಟ್ಟು ನಾನಾದ್ರೂ ಭಾವಿಸ್ತೇನೆ. ಇದರ ಒಂದು ಎಲ್ಲರ ಒಟ್ಟು ಶ್ರಮದ ಫಲವಾಗಿ ಇವತ್ತು ನಾವು 232 RTCಯನ್ನ ಪೊಡಿ ದುರಸ್ತಿ ಮಾಡಿ ತಮ್ಗೆ ಈ ಒಂದು ಕೊಡ್ತಾ ಇದ್ದೀವಿ. ಇದು ಹಾಸನ ಜಿಲ್ಲೆಯಲ್ಲೇ ಆಗಿರೋದ್ರಿಂದ ನಾನಂದು ಖಂಡಿತ ಹೆಮ್ಮೆ ಪಡ್ತೀನಿ. ಯಾಕೆಂದ್ರೆ ನಮ್ಮ ಕಂದಾಯ ಒಂದು ಇಲಾಖೆಗೆ ಮತ್ತೆ ಇದಕ್ಕೆ ಜನರಿಗೆ ತಾವು ಎಲ್ಲ ಸೇರಿಬಿಟ್ಟು ನಮ್ಗೆ ಒಂದು ಗೌರವ ಕೊಡ್ತಾ ಇರೋದಕ್ಕೆ ಖಂಡಿತ ನಾನು ಋಣಿಯಾಗಿರ್ತೀನಿ ಅಂತಂದ್ಬಿಟ್ಟು ಈ ಸಂದರ್ಭದಲ್ಲಿ ತಿಳಿಸ್ತೇನೆ.